ಕಳೆದ ಕೆಲ ದಿನಗಳ ಹಿಂದೆ ಬಿಜೆಪಿ ನಿಯೋಗ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮನವಿಯನ್ನ ಕೂಡ ಕೊಟ್ಟಿದ್ರು. ಎನ್ಐಎಗೆ ವಹಿಸಬೇಕು ಈ ಪ್ರಕರಣವನ್ನ ಅಂತ. ಅಂದ್ರೆ ಈಗ ಒಂದು ಬರ್ತಾ ಇರುವಂತಹ ಬೆಳವಣಿಗೆ, ನೀವು ಕೂಡ ಹೇಳಿದ್ರಿ ಸರ್, ಎನ್ಐಎಗೆ ವಹಿಸುವ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇದೆ, ಕೊಡಲ್ಲ ಎನ್ಐಎಗೆ ಕೇಂದ್ರ ಸರ್ಕಾರ ಅಂತ ಹೇಳಿ. ಅದರ ಜೊತೆಗೆ ಒಂದಷ್ಟು ಧರ್ಮಸ್ಥಳದ ನೊಂದಂತಹ ಸಂತ್ರಸ್ತರು ಪರ ಒಂದಷ್ಟು ಪತ್ರಗಳು ಹೋಗಿದೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಲೇಬೇಕು. ಸೌಜನ್ಯ ಅತ್ಯಾಚಾರ ಪ್ರಕರಣ ಸೇರಿದಂತೆ ಬೇರೆ ಬೇರೆ ರೀತಿಯ ವಿಚಾರಗಳಾಗಿದೆ. ಧರ್ಮಸ್ಥಳದಲ್ಲಿ ಹಿಂದೆ ಬೇಕಾದಷ್ಟು ನಡೆದು ಹೋಗಿದೆ, ಭೂ ಒತ್ತುವರಿ ಇರಬಹುದು, ಬೇರೆ ಬೇರೆ ವಿಚಾರಗಳು. ಅದೆಲ್ಲದರ ಬಗ್ಗೆನೂ ಕೂಡ ಈಗ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲಿ, ತನಿಖೆಯಾಗ್ಲಿ, ನೊಂದಂತಹ ಸಂತ್ರಸ್ತರಿಗೆ ನ್ಯಾಯ ದೊರಕಿಸುವಂತಹ ಕೆಲಸ ಆಗ್ಲಿ ಅಂತೇಳಿ ಈ ವಿಚಾರಕ್ಕೆ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್, ಆ ನಿಲುವು ಯಾವ ರೀತಿ ಇರಬೇಕು ಅಂತ. ಸೊ ಇದರಲ್ಲಿ ಎರಡು ಇಶ್ಯೂಸ್ ಇದೆ. ಒಂದು, ಸಂತ್ರಸ್ತರು ಹೋಮ್ ಮಿನಿಸ್ಟ್ರಿಗೆ ಬರೆದ ಪತ್ರ. ಹೌದು. ಎರಡನೇ ವಿಚಾರ, ಯು ಸಿ ದಟ್ ಬಿಜೆಪಿ ರಾಜ್ಯ ನಾಯಕರುಗಳು ಅಮಿತ್ ಶಾ ಅವರಿಗೆ ಸಲ್ಲಿಸಿದ ಮನವಿ ಎನ್ಐಎ ತನಿಖೆ ಮಾಡಿಸಿ ಅಂತೇಳಿ. ಈಗ ಬಂದ ವರದಿಗಳ ಪ್ರಕಾರ, ಸೊ ಏನು ಹೇಳುತ್ತೆ ವರದಿ? The Ministry of Home Affairs is not looking into the alleged conspiracy against Dharmasthala and the case of mass burial, a senior official ಹೇಳಿದ್ರು ಅಂತ. ಒಂದು, ಇದೇನು ಕಾನ್ಸ್ಪಿರಸಿ ಆ್ಯಂಗಲ್ ಏನಿದೆ, ಈ ಕಾನ್ಸ್ಪಿರಸಿ ಆ್ಯಂಗಲಲ್ಲಿ ತನಿಖೆ ಮಾಡಬೇಕು NIA ಅನ್ನೋದನ್ನು ಸೊ ಹೋಮ್ ಮಿನಿಸ್ಟ್ರಿ ಅದನ್ನು ಡಿನೈ ಮಾಡಿದೆ. ಅದರ ಜೊತೆಗೆ ಮಾಸ್ ಬ್ಯೂರಿಯಲ್ ಇದು ಕೂಡ ನಾವು ಅದರ ಬಗ್ಗೆ ಯೋಚನೆ ಮಾಡಲ್ಲ. ಇದರ ಅರ್ಥ ಏನು ಅಂದರೆ, ದಿಸ್ ಮೀನ್ಸ್ ಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಪ್ರೋಬ್ ಇನ್ ಟು ದ ಮ್ಯಾಟರ್ ಈಸ್ ರೂಲ್ಡ್ ಔಟ್ ಫಾರ್ ನಾವ್. ಅಂದರೆ ಈ ಕ್ಷಣಕ್ಕೆ NIA ಏನಿದೆ ಅದು ತನಿಖೆ ಮಾಡುವಂತಹ ಸಾಧ್ಯತೆ ಇಲ್ಲ ಅಂತ. ಸೊ ಇದು ಯಾವ ಸೋರ್ಸ್ದು ಅಂದರೆ, ಒಬ್ಬರು ಕರ್ನಾಟಕ ಕೇಡರ್ನ IPS ಅಧಿಕಾರಿ ಏನು ಹೋಮ್ ಮಿನಿಸ್ಟ್ರಿಯಲ್ಲಿದ್ದಾರೆ ಅವರ ಪ್ರಕಾರ ಇದು ಅವ್ರು ಏನು ಹೇಳ್ತಾರೆ, ಅವ್ರ ಹೆಸರನ್ನ ರಿವೀಲ್ ಮಾಡೋದು ಬೇಡ, ಅವ್ರು ಏನು ಹೇಳ್ತಾರೆ ಅಂದರೆ, ದ ಹೋಮ್ ಅಫೇರ್ಸ್ ಈಸ್ ನಾಟ್ ಡೂಯಿಂಗ್ ಎನಿಥಿಂಗ್ ರಿಲೇಟೆಡ್ ಟು ಧರ್ಮಸ್ಥಳ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ ಕೇಂದ್ರ ಗೃಹ ಇಲಾಖೆ ಏನೂ ಆಲೋಚನೆ ಮಾಡ್ತಾ ಇಲ್ಲ. ಸೊ ಇದೇನು ಹೇಳುತ್ತೆ, ದಿಸ್ ಇಂಡಿಕೇಟ್ಸ್ ದ್ಯಾಟ್ ದ ರಿಪೋರ್ಟ್ಸ್ ಆಫ್ ದ MHA ಪ್ರಿಪೇರಿಂಗ್ ಫಾರ್ ಎನ್ NIA ಪ್ರೋಬ್ ಅಂತ ಏನು ಹೇಳಲಾಗ್ತಾ ಇದೆ, ದಟ್ ಇಸ್ ಫೇಕ್. ಅಂದ್ರೆ NIA ಮಾಡುತ್ತೆ ಅಂತ ಇಲ್ಲಿ ಪ್ರಚಾರ ಮಾಡ್ಕೊಂಡು ಓಡಾಡ್ತಿದ್ದಾರೆ, ಅದು ಫೇಕ್ ಅಂತ. ದ ಆಫೀಸರ್ ಎಕ್ಸ್ಪ್ಲೇನ್ಡ್ ದಟ್ ಫಾರ್ ದ NIA ಟು ಟೇಕ್ ಅಪ್ ದ ಕೇಸ್ ದ ಏಜೆನ್ಸಿ ರಿಕ್ವೈರ್ಸ್ ಎ ಫಾರ್ಮಲ್ ಆರ್ಡರ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇದರ ಅರ್ಥ, ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಪೂರ್ಣಿಮಾ ಅಂದರೆ, ಮೊದಲನೇದಾಗಿ ಯಾಕೆ ಹೋಮ್ ಮಿನಿಸ್ಟರು ಅಮಿತ್ ಶಾ ಅವರು ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಾ ಇಲ್ಲ, ಯಾಕೆ ಅವರಿಗೆ ಧರ್ಮಸ್ಥಳದ ವಿಚಾರ ಬೇಕಾಗಿಲ್ಲ, ಅದರ ಕಾರಣಗಳನ್ನು ನಾವು ಅನಲೈಸ್ ಮಾಡೋಣ. ಸೊ ಯಾಕೆ ಅಂತಂದರೆ, ಜನರಲಿ ಹೋಮ್ ಮಿನಿಸ್ಟ್ರಿ ಆಗಿರುತ್ತೆ. ನಾನು ಇನ್ನೊಂದು ಸಂದರ್ಭದಲ್ಲಿ ಈ ಮಾತನ್ನು ಹೇಳಿ, ಈ ಹೋಮ್ ಮಿನಿಸ್ಟ್ರಿ ಏನಿರುತ್ತೆ ಅಂದರೆ ಅವರಿಗೆ ಅವ್ರದ್ದು ಸೆಂಟ್ರಲ್ ಇಂಟೆಲಿಜೆನ್ಸ್ ಅಂತ ಒಂದು ವಿಂಗ್ ಇದೆ. ಕರ್ನಾಟಕದಲ್ಲೂ ಸೆಂಟ್ರಲ್ ಇಂಟೆಲಿಜೆನ್ಸ್ ವಿಂಗ್ ಇದೆ. ಸೊ ಅವರು ಸ್ಟೇಟ್ ಇಂಟೆಲಿಜೆನ್ಸ್ ಆಗಿಲ್ಲ, ಅವರು ಮೋರ್ ಸೈಂಟಿಫಿಕ್ ಆಗಿ ಸದಾ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟ್ಸನ್ನು ಕಂಟಿನ್ಯೂಯಸ್ಲಿ ಅವ್ರು ಕಳಿಸ್ತಾ ಇರ್ತಾರೆ. ಸೊ ನನ್ನ ಇದರಲ್ಲಿ ಸೊ ಸೆಂಟ್ರಲ್ ಇಂಟೆಲಿಜೆನ್ಸ್ನಲ್ಲಿ ನನ್ನ ಸ್ನೇಹಿತರು ಇದ್ದರು. ನನ್ನ ಸ್ನೇಹಿತರೊಬ್ಬರು ರಾವ್ ಅಂತ ಇದ್ದರು. ಸೊ ಅವರು ಜಮ್ಮು ಕಾಶ್ಮೀರದಲ್ಲಿದ್ದರು, ನಂತರ ಈಶಾನ್ಯ ರಾಜ್ಯದಲ್ಲಿದ್ದರು, ಬೆಂಗಳೂರಿನಲ್ಲಿದ್ದರು. ನಾನು ಅವ್ರ ಜೊತೆ ನನ್ನ ಸ್ನೇಹಿತರು ಇಡೀ ಈ ಸೆಂಟ್ರಲ್ ಇಂಟೆಲಿಜೆನ್ಸ್ ಯಾಕೆ ಕೆಲಸ ಮಾಡುತ್ತೆ ಅನ್ನೋದು ಆವಾಗ ನೋಡಿದ್ದೀನಿ. ಅವರ ಆಫೀಸು ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಇತ್ತು, ಗುಪ್ತವಾದ ಆಫೀಸ್ ಅದು. ಸೊ ಅವ್ರೇನು ಮಾಡ್ತಾರೆ ಅಂದರೆ, ಮಾಹಿತಿಯನ್ನು ಸಂಗ್ರಹಿಸಿ ಹೋಮ್ ಮಿನಿಸ್ಟ್ರಿ ಕಳಿಸ್ತಾರೆ, ಅವರು ಫೈಲ್ ಮಾಡಿ ಇಟ್ಟಿರ್ತಾರೆ. ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಪ್ರಾಬಬ್ಲಿ ನನಗೆ ದಿಟ್ಸ್ ಮೈ ವ್ಯೂ, ವಾಟ್ ಐ ಥಿಂಕ್, ಯು ಸಿ 85-90 ಇಂದನೇ ಈ ಸೆಂಟ್ರಲ್ ಇಂಟೆಲಿಜೆನ್ಸ್ ಎಲ್ಲ ವರದಿಗಳನ್ನು ಹೋಮ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾನೆ ಇದೆ. ಯಾಕೆಂದರೆ ಈ ದೂರುಗಳಿಗೆ ಯಾವುದ್ಯಾವ್ದು ಬಂದು ಪ್ರಾರಂಭ ಆದ ತಕ್ಷಣ ದೇ ವಿಲ್ ಮಾನಿಟರ್ ದ ಹೋಲ್ ಥಿಂಗ್ ಆ್ಯಂಡ್ ದೇ ವಿಲ್ ಸೆಂಡ್ ಇಟ್ ಟು ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅವರು ಸಪ್ರೇಟ್ ಆದ ಫೈಲನ್ನು ಅವ್ರು ಮೇಂಟೈನ್ ಮಾಡಿರ್ತಾರೆ. ಆ ಫೈಲ್ನಲ್ಲಿ ಎಲ್ಲ ವಿಚಾರಗಳು ಇರ್ತವೆ. ಸೊ ಯಾವಾಗ BJP ನಾಯಕರುಗಳು ಹೋಗಿ ಈ ಬಗ್ಗೆ NIA ತನಿಖೆ ಮಾಡಿ ಇನ್ನೊಂದು ಮಾಡಿ ಅಂದಾಗ ಹೋಮ್ ಮಿನಿಸ್ಟರ್ ಅದಕ್ಕೆ ಸಂಬಂಧಪಟ್ಟ ವಿವರ ಪಡೆದಿರ್ತಾರೆ ಇಂಟೆಲಿಜೆನ್ಸ್ ಹತ್ರ ಇದ್ರ ಬಗ್ಗೆ. ಯಾಕಂದರೆ ಅವ್ರ ಕೈ ಕೆಳಗೆ ಬರುತ್ತೆ ಇಂಟೆಲಿಜೆನ್ಸು. ಅಮಿತ್ ಶಾ ಅವರು ವಿವರ
ಆ ವಿವರ ನೋಡಿದ ಮೇಲೆ ಅದನ್ನು NIA ತನಿಖೆ ಇನ್ನೊಂದು ತನಿಖೆನೋ ಮಾಡೋದಕ್ಕೆ ಹೋದರೆ ಸೊ ಯಾರ್ಯಾರು ದೊಡ್ಡವರಿದ್ದಾರೆ ಅವ್ರು ಸಿಕ್ಕಾಕೋಬಹುದು ಅನ್ನುವ ಅನುಮಾನ ಅಮಿತ್ ಶಾ ಬಂದಿರ್ಬೋದು. ಯಾಕೆಂದ್ರೆ ಅಲ್ಲಿ ಎಲ್ಲ ದಾಖಲೆಗಳು ಇರ್ತವೆ, ಪ್ರತಿಯೊಂದು ಇರುತ್ತೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಲ್ಲಿ. ಹೌದು. ಸೊ ಆದ್ರಿಂದ ಇದನ್ನ ನಾವು ತನಿಖೆ ಮಾಡೋದಕ್ಕಿಂತ ಮಾಡದೇ ಇರೋದು ಒಳ್ಳೇದು. ನಾವು ತನಿಖೆ ಮಾಡಿದ್ರೆ ಇದು ನಮಗೆ ಬೂಮ್ರ್ಯಾಂಗ್ ಆಗುತ್ತೆ. ಅಂದ್ರೆ ಈಗ ಸಂತ್ರಸ್ತರು ಒಂದಷ್ಟು ಸಂತ್ರಸ್ತರ ಸೆಕೆಂಡ್ ಹೇಳ್ತೀನಿ ನಾನು, ಅದೇ ಹೇಳ್ತೀನಿ. ಸೊ ದೀಸ್ ಆರ್ ದ ಥಿಂಗ್ಸ್. ಅಂದ್ರೆ ಈಗ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಗಲಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆಗಲಿ, ಅವರು ಅಲ್ಲಿರುವವರ ಪರವಾಗಿ ನಿಲ್ಲುವ ಸ್ಥಿತಿ ಇಲ್ಲ, ಅಲ್ಲಿರುವ ದೊಡ್ಡವರ ಪರವಾಗಿ ನಿಲ್ಲುವ ಸ್ಥಿತಿ ಇಲ್ಲ. ಸೊ ಆ ಕಾರಣಕ್ಕೆ ಮಾಡಬಹುದೇ ಏನು ಅಂತಂದರೆ ಸುಮ್ಮನೆ ಇದ್ಬಿಡೋದು ಒಳ್ಳೇದು. SIT ಮಾಡ್ಕೊಳ್ಳಿ, ನಾವು ಇಂಟರ್ಫಿಯರ್ ಆಗಿ ತನಿಖೆ ಮಾಡ್ಸೋಕೆ ಹೋದರೆ ಇಟ್ ವಿಲ್ ಬೂಮ್ರ್ಯಾಂಗ್, ಇದು ನಮ್ಮ ವಿರುದ್ಧನೇ ಹೋಗುತ್ತೆ. ನಂತರ ಯಾರು ಸಿಕ್ಕಾಕಬಾರ್ದು ಅಂತ ನಾವು ಅಂದ್ಕೋತೀವಿ, ಅವ್ರು ಸಿಕ್ಕಾಕಬಿಡ್ಬೋದು. ನೀವು ಸಂಪೂರ್ಣವಾಗಿ NIAಗೆ ಹೋಗ್ಬಿಟ್ಟು ಹಿಂಗೆ ವರದಿ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಈ ಸ್ವಲ್ಪ ಹೀಗೆ ಮಾಡಿ ಅಂತ. ಆದರೆ ಅತಿ ಹೆಚ್ಚಿನ ದಾಖಲೆಗಳು ಇನ್ನೊಂದು ಸಿಕ್ಕರೆ ಆವಾಗ ಇವರು ಯಾರು ರಕ್ಷಿಸೋದಕ್ಕೆ ಹೊರಟಿದ್ದಾರೋ ಅವರೇ ಶಿಕ್ಷೆಗೆ ಒಳಗಾಗ್ಬೋದು. ಆ ಕಾರಣಕ್ಕಾಗಿ ಹೋಮ್ ಮಿನಿಸ್ಟರ್ ಅದನ್ನು ನಿಲ್ಲಿಸಿರ್ಬೋದು ಅನ್ನೋದು ನನ್ನ ಅನಾಲಿಸಿಸ್. ಇದು ಒಂದು. ಎರಡನೇದಾಗಿ ಲೇಟೆಸ್ಟ್ ವರದಿಯನ್ನು ನೋಡಿದ್ರೆ ನೀವು ಮಂಗಳೂರಿನ ಕೆಲವು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ, ಅದು ಸಂತ್ರಸ್ತರಿಗೆ ಸಂಬಂಧಪಟ್ಟಿದ್ದು. ಹೌದು, ಅಲ್ಲಿ ಸಂತ್ರಸ್ತರು ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅಂತ ಅಂದರೆ, ಒಂದು ಇಡೀ ಈ ಒಂದು ಪ್ರಕರಣದಲ್ಲಿ ಸೊ ಈ ವರದಿ ಹೀಗೆ ಹೇಳುತ್ತೆ, ಧರ್ಮಸ್ಥಳ ವಿವಾದಕ್ಕೆ ಮತ್ತೊಂದು ಆಯಾಮ, ಅಮಿತ್ ಶಾಗೆ ಸಂತ್ರಸ್ತರ ಪತ್ರ. ಇದು ಅಲ್ಲಿನ ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದ ವರದಿ. ಸೊ ಯಾವುದ್ರ ಮೇಲೆ ಇವ್ರು ದೂರು ಕೊಡ್ತಿದ್ದಾರೆ ಅಂತ, ಕೇವಲ ಧರ್ಮಸ್ಥಳದಲ್ಲಿ ನಡೆದ ಹೆಣಹೂತ ಪ್ರಕರಣ ಮಾತ್ರ ಅಷ್ಟೇ ಅಲ್ಲ, ಒಂದು ಭೂ ಹಗರಣ. ಅಲ್ಲಿ ಭೂ ಹಗರಣಗಳಲ್ಲಿ ಬಹಳಷ್ಟು ನಿಗೂಢತೆಗಳಿವೆ ಧರ್ಮಸ್ಥಳದಲ್ಲಿ. ಆ ಭೂಮಿಯನ್ನು ತೆಗೆದುಕೊಂಡಿದ್ದೆ ಹಾಗೆ ಬೆದರಿಸಿದ್ರು, ಇನ್ನೊಂದು ಮಾಡಿದ್ರು ಅಂತ. ಮತ್ತೊಂದು ಅವರ ಎಲ್ಲ ಇದರಲ್ಲಿ SC ST ನಿಧಿ ಏನಿದೆ ಅದರ ದುರುಪಯೋಗ ಆಗಿದೆ ಅನ್ನುವ ಆರೋಪ, ಮತ್ತು ಈ ಮೀಸಲಾತಿ ನೀತಿಗಳನ್ನು ಕೂಡ ಈ ಸಂಸ್ಥೆ ಉಲ್ಲಂಘಿಸಿದೆ ಸೊ ಅನ್ನುವ ಆರೋಪ ಕೂಡ ಇದೆ. ಸೊ ಈ ಆರೋಪಗಳ ಬಗ್ಗೆ ಏನಿದೆ ಇದರ ಬಗ್ಗೆ ತನಿಖೆ ನಡೆಸಬೇಕು. ಮತ್ತು ಇವರು ಹೇಳುವುದೇನು ಅಂದರೆ, ಇಡೀ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಏನಿದೆ ವೀರೇಂದ್ರ ಹೆಗ್ಗಡೆಯವರ ಕುಟುಂಬದ್ದು, ಆ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಕೂಡ ತನಿಖೆ ನಡೀಬೇಕು, ಯಾವುದ್ಯಾವುದು ಇರೆಗ್ಯುಲಾರಿಟೀಸ್ ಆಗಬೇಕು ಅಂತ. ಅದರ ಜೊತೆಗೆ ಅಲ್ಲಿ ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏನಿದೆ ಅದರಲ್ಲಿ ಆ ಸಾಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಕ್ರ ಬಡ್ಡಿ ಕೊಡುವಂಥದ್ದು, ಅಲ್ಲೂ ಕೂಡ ಹಲವು ದೂರುಗಳಿವೆ ಇದ್ರ ಬಗ್ಗೆ. ಅದ್ರ ಬಗ್ಗೆ ಪ್ರತ್ಯೇಕ ಪ್ರಕರಣಗಳನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಸತತವಾಗಿ ಹೋರಾಟ ಮಾಡುವ ಸೋಮನಾಥ್ ನಾಯಕ್ ಅಂತಿದ್ದಾರೆ. ಸೊ ಅವ್ರು ಹಲವು ವರ್ಷಗಳಿಂದ ಫೈಟ್ ಮಾಡ್ತಾ ಇದ್ದಾರೆ. ಸೊ ಲೀಗಲಿ ದೇ ಆರ್ ಫೈಟಿಂಗ್ ಅಂತ. ಈ ರಸ್ತೆಗೆ ಬಂದು ಫೈಟ್ ಮಾಡುವವರು ಒಂದು ರೀತಿಯ ಜನ, ಹೋರಾಟ ಮಾಡೋರು, ತಿಮ್ರೋಡಿ ಅವರಾಗಲಿ, ಮಟ್ಟಣ್ಣ ಆಗಲಿ, ಇನ್ನೊಬ್ಬರ ಜಯಂತ್ ಆಗಲಿ, ಅವ್ರು ರಸ್ತೆಗೆ ಬಂದು ಹೋರಾಡು. ಆದರೆ ಮೌನವಾಗಿ ಕಾನೂನುಬದ್ಧವಾಗಿ ಹೋರಾಟ ಮಾಡೋರು ಮೊದಲಿಂದ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿರಂಜನ್ ರಾವ್ ಅಂತ ಅವರು ಇದ್ದಾರೆ. ಅವರು ಆ್ಯಕ್ಚುಲಿ ಈ SR ಹಿರೇಮಠ್ ಜೊತೆಗಿದ್ದರು. ಸಮಾಜ ಪರಿವರ್ತನಾ ಸಮುದಾಯ ಏನಿದೆ ಹಿರೇಮಠರು ಸತತವಾಗಿ ಹೋರಾಟ ಮಾಡ್ತಾ ಬಂದವರು, ಅವ್ರ ಜೊತೆಗಿದ್ದವರು. ಅವರು ಸೋಮನಾಥ್ ನಾಯಕ್ ಇವರೆಲ್ಲ ಸಪ್ರೇಟ್ ಆಗಿ ಹೋರಾಟ ಮಾಡ್ತಿದ್ದಾರೆ, ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ಸೊ ಹೀಗೆ ಈ ಒಂದು ವಿಚಾರಗಳಲ್ಲಿ ಈ ಇಶ್ಯೂಸ್ಗಳೇನಿದೆ ಅದನ್ನು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದುಬಿಟ್ಟು, ಅದು ಸಂತ್ರಸ್ತರ ಪರವಾಗಿ ಭೂಮಿ ಕಳೆದುಕೊಂಡವರಿದ್ದಾರೆ, ಇನ್ನೊಂದು ಕಳ್ಕೊಂಡವರಿದ್ದಾರೆ, ಚಕ್ರ ಬಡ್ಡಿಗೆ ಮುಳುಗೋದವರಿದ್ದಾರೆ, ಸಾಲ ತಗೋಬಿಟ್ಟು ಬಡಿಸ್ಕೊಂಡವರಿದ್ದಾರೆ. ಆಲ್ ದಿಸ್ ಈ ಪ್ರಕರಣಗಳ ಬಗ್ಗೆ ತನಿಖೆ ನಡಿಬೇಕು ಅನ್ನೋದು ಈ ದೂರು ನೀಡಲಾಗಿದೆ.